ಬಂದಿದ್ ನನ್ನ ಕನ್ಸಲ್ಲಿ ನೀವು ಡ್ರೀಮ್ ಗರ್ಲ್ ಆಗಿ ನನ್ನ ಜೀವನಕ್ಕೆ. ನೀವ್ ಹೇಳ್ತಿರೋದ್ ನಿಜ. ನಾನ್ ನಿಮ್ ಕನ್ಸಲ್ಲಿ ಬಂದು ತಪ್ಪು ಮಾಡ್ಬಿಟ್ಟೆ. ಅದರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಇಲ್ಲ ಅಂದಿದ್ರೆ ನೀವ್ ವಿಷಯ ನಿನ್ನಮ್ಮ. ಸಿಂಧು ಅವರೇ, ನೀವು ನಿಮ್ಮ ಅಕ್ಕ ಹೇಳ್ದಂಗೆ ಬುದ್ಧಿವಂತೆ ಅಲ್ವೇ ಅಲ್ಲ, ನಿಜವಾಗ್ಲೂ ದಡ್ಡಿ ಪೆದ್ದಿ. ನಾನು ಪಾಸಿಟಿವ್ ಆಗಿ ಹೇಳೋದನ್ನ ನೀವ್ಯಾಕೆ ನೆಗೆಟಿವ್ ಆಗಿ ತಗೋತಾ ಇದ್ದೀರಾ? ಅಂದ್ರೆ ನಾನು ಒಂದ್ಸಲ ಕಣ್ಮುಚ್ಚಿ ಜೋರಾಗಿ ಉಸಿರು ತಗೊಂಡು ಫೀಲ್ ಆಗ್ತಾ ಆಕಾಶನ ನಿಧಾನವಾಗಿ ಕಣ್ಣೆತ್ ನೋಡ್ದೆ. ಆಗ ನಕ್ಷತ್ರಗಳೆಲ್ಲ ಮಾಯ ಆಗಿತ್ತು. ಕಪ್ಪು ಮೋಡ ಆಕಾಶನ ಆವರಿಸ್ಕೊಂಡಿತ್ತು. ನನ್ನ ಬದುಕಲ್ಲಿ ಬೆಳಕೆ ಇಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ಆಕಾಶದಲ್ಲಿರೋ ಕಪ್ಪು ಮೋಡ ಹನಿ ಹನಿಯಾಗಿ ಭೂಮಿ ಮೇಲೆ ಬರೋದಕ್ಕೆ ಶುರು ಆಯ್ತು. ಆಗ್ಲೂ ಅರ್ಥ ಆಗ್ಲಿಲ್ಲ ಯಾಕೆ ಅಂತ. ನಿಮ್ ತರನೇ ಗೊಂದಲ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಒಣಗಿರೋ ಭೂಮಿಗೆ ಹಸಿರಿಗೆ ಉಸಿರಾಗಿ ಆ ಮಳೆ ಬೀಳ್ತಿದೆ ಅಂತ. ಅಂದ್ರೆ ಇದೆಲ್ಲ ನೀವು ನಾವು ಮಾಡೋ ಪ್ಲಾನ್ ಅಲ್ಲ. ನಾವಿಬ್ರು ಒಂದಾಗ್ಬೇಕು, ಒಬ್ರಿಗೊಬ್ರು ನೆರಳಾಗ್ಬೇಕು ಅನ್ನೋದು ಆ ದೇವ್ರ ನಿರ್ಧಾರ ಮಾಡಿದ್ಮೇಲೆ ನಾವು ತಪ್ಸೋದಕ್ಕಾಗುತ್ತಾ ಅಂತ. ನಾನ್ ನಿಮ್ಮನ್ನ ನನಗ್ ಬೇಕಾದಾಗ ಬಳಸ್ಕೊಂಡೆ ಅಂತ ನಿಮಗ್ ಕೋಪ ಬರ್ತಿಲ್ವಾ? ಇಲ್ಲ, ನನಗೆ ನೀವೇನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಸಿಂಧು ಅವರೇ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಈಶಾನಿಗೆ ನಿಮ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಮತ್ತೆ ಅದೇ ಮಾತಾಡ್ತಿದ್ದೀರಲ್ಲ. ಇನ್ ಒಂದ್ ವಿಚಾರನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನೀವ್ ಈಶಾನಿಗೆ ನನ್ನ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ಬೋದು, ಆದ್ರೆ ನಾನ್ ಈಶಾನಿನ್ ಮದ್ವೆ ಆಗ್ತೀನಿ ಅಂತ ಅವಳು ಹೇಗ್ ಅನ್ಕೋತಾಳೆ? ನೀವು ತಾನೇ ಹೇಗ್ ಅನ್ಕೋತೀರಾ? ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದೆ ಎಷ್ಟು ಜನ್ಮ ಇದೆಯೋ ಅಷ್ಟು ಜನ್ಮಕ್ಕೂ ನಾನು ನಿಮ್ಮನ್ನೇ ಮದುವೆ ಆಗೋದು, ಪ್ರೀತಿಸೋದು. ಈ ಜಗತ್ತೇ ನಿಮ್ಮ ವಿರುದ್ಧ ನಿಂತರು ಈ ವಿರಾಟ್ ನಿಮ್ಮ ಜೊತೆ ಇದ್ದೇ ಇರ್ತಾನೆ. ಸಿಂಧು ಅವರೇ, ಐ ಲವ್ ಯು. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಹಾಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೂ ನಾನು ರೆಡಿ ಇಲ್ಲ. ಜೀವನದಲ್ಲಿ ಏನೇ ಬಂದರೂ ನಾವಿಬ್ರು ಧೈರ್ಯವಾಗಿರೋಣ. ನನ್ನ ರೂಮಿನ ಡ್ರಾಯರಲ್ಲಿ ಚೀಟಿ ಇಟ್ಟಿದ್ದೀನಿ. ಯಾರಿಗೂ ಗೊತ್ತಾಗ್ದಿರೋ ತಗೊಳ್ಳಿ ಅತ್ತೆ. ಒಂದ್ ವೇಳೆ ನಾಳೆ ಮದ್ವೆನಲ್ಲಿ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾದ್ರೆ, ವಿರಾಟ್ ಜೊತೆ ನನ್ನ ಮದ್ವೆ ಆಗದೆ ಹೋದ್ರೆ, ಇಲ್ಲ ನನ್ ವೀರ್ ನನ್ ಜೊತೆ ಇಲ್ಲ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಸಿಂಧು ವಿರಾಟ್ ಜೊತೆ ಇರಬಾರ್ದು.
ಈ ಜಗತ್ತಲ್ಲಿ ನಾನು ಇರ್ಲೇ ಬಿಡ್ಲಿ. ಆ ಸಿಂಧು ನೆಮ್ಮದಿಯಾಗಿರ್ಲೇಬಾರ್ದು. ಅವಳ ಜೀವನ ಸರ್ವನಾಶ ಆಗ್ಬೇಕು. ನಾನು ಸಿಂಧುನ ಪೂರ್ತಿಯಾಗಿ ನಂಬಿದ್ದೆ. ಅವಳು ನನಗೋಸ್ಕರ ವಿರಾಟ್ನ ಬಿಟ್ಕೊಟ್ಟು ಈ ಮನೆಯಿಂದ ದೂರ ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ಲು. ನಾನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ವಿರಾಟ್ ನನ್ನ ಗಂಡ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಪ್ರತಿದಿನ ಪ್ರತಿ ಕ್ಷಣ ಈ ಸಿಂಧು ನನಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾಳೆ. ವಿರಾಟ್ನ ಬಿಟ್ಕೊಡಕ್ಕಾಗಲ್ಲ, ನಿನ್ ಜೀವನ ಪೂರ್ತಿ ವಿರಾಟ್ನ ಕಳ್ಕೊಂಡು ನರ್ಕದಲ್ಲಿ ಇರೋ ಹಾಗೆ ಬದುಕ್ಬೇಕು, ಹಾಗೆ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾಳೆ. ನನಗೆ ಬದುಕೋಕ್ಕೂ ಆಗದೆ, ಯಾರಿಗೂ ಈ ವಿಷಯನ ಹೇಳ್ಕೊಳಕ್ಕೂ ಆಗದೆ ಈ ಕ್ಷಣದ ತನಕ ಒದ್ದಾಡ್ಕೊಂಡೇ ಬಂದಿದ್ದೀನಿ. ಆದರೆ ಇನ್ಮುಂದೆ ಇದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಸಾವಿಗೆ ನೇರವಾದ ಕಾರಣ ಸಿಂಧುನೇ ನನ್ನ ಸಾವಿಗೆ ಉತ್ತರ ಕೊಡಬೇಕು. ಮಾಮ್, ಡ್ಯಾಡ್, ನನ್ನ ಕ್ಷಮಿಸ್ಬಿಡಿ. ಇಂತಿ ಇಶಾನಿ.